ಕರ್ನಾಟಕ ವಿಧಾನಸಭೆಯ ಕಲಾಪವು ಇಂದು ರಾಜಕೀಯ ಕಾಲೆಳೆಯುವಿಕೆ, ಹಾಸ್ಯ ಮತ್ತು ಭವಿಷ್ಯದ ಮುಖ್ಯಮಂತ್ರಿ ಕುರಿತಾದ ಚರ್ಚೆಗಳಿಗೆ ಸಾಕ್ಷಿಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರ ಕಾಲೆಳೆಯುತ್ತಲೇ ತಮ್ಮದೇ ಪಕ್ಷದ ಒಳ ರಾಜಕೀಯದ ಪ್ರಶ್ನೆಗಳಿಗೆ ಚಾಣಾಕ್ಷ ಉತ್ತರವನ್ನ ಕೊಟ್ಟಿದ್ದಾರೆ. ಸದನದಲ್ಲಿ ಚರ್ಚೆಯ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರನ್ನ ಕೆಣಕಿದ್ರು. ನಿನಗೆ ಸಿಎಂ ಆಗೋ ಆಸೆ ಇಲ್ವಾ ಅಂತ ನೇರವಾಗಿಯೇ ಪ್ರಶ್ನಿಸಿದ್ರು. ಇದಕ್ಕೆ ಏನು ಉತ್ತರ ನೀಡಬೇಕಂತ ತಿಳಿಯದೆ ಅಶೋಕ್ ನಿಂತಲ್ಲೇ ನಕ್ರು. ಮಾತು ಮುಂದುವರಿಸಿದ ಸಿಎಂ, ಅಶೋಕ್ ಆದ್ರೂ ಆಗ್ಲಿ, ಅರವಿಂದ ಬೆಲ್ಲದಾದ್ರೂ ಆಗ್ಲಿ, ಅಥವಾ ಅಶ್ವಥ್ ನಾರಾಯಣ ಆದ್ರೂ ನನಗೆ ಸಂತೋಷವೇ. ಆದ್ರೆ ವಿಜಯೇಂದ್ರ ನಿಮ್ಮನ್ನ ಸಿಎಂ ಆಗೋಕೆ ಬಿಡಲ್ಲ ಅಂತ ಹೇಳುವ ಮೂಲಕ ಬಿಜೆಪಿಯ ಆಂತರಿಕ ಭಿನ್ನಮತವನ್ನ ಕೆದಕಿ ಎಲ್ಲರ ಕಾಲೆಳೆದ್ರು. ಸದನದ ಚರ್ಚೆಯನ್ನ ಮುಕ್ತಾಯಗೊಳಿಸುತ್ತಾ ಸಿಎಂ ಸಿದ್ದರಾಮಯ್ಯ ಒಂದು ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿರೋ 224 ಶಾಸಕರು ಕೂಡ ಮುಖ್ಯಮಂತ್ರಿಯಾಗಲು ಅರ್ಹರೇ. ಎಂಬಿ ಪಾಟೀಲ್, ಮುನಿಯಪ್ಪ, ಕೋನರೆಡ್ಡಿ ಸೇರಿದಂತೆ ಎಲ್ಲರಿಗೂ ಆ ಯೋಗ್ಯತೆ ಇದೆ. ಆದ್ರೆ ಅವಕಾಶಗಳು ಸಿಗ್ಬೇಕಷ್ಟೇ. ಯೋಗ್ಯತೆ ಇದ್ದವರಿಗೆ ಅವಕಾಶ ಸಿಗದಲೇ ಇದ್ರೆ ಏನ್ ಮಾಡೋದಕ್ಕೆ ಸಾಧ್ಯವಿಲ್ಲ ಎನ್ನುವ ಮೂಲಕ ತಮ್ಮದೇ ಶೈಲಿಯಲ್ಲಿ ತತ್ವಜ್ಞಾನವನ್ನ ಬೋಧಿಸಿದ್ದಾರೆ. ಒಟ್ಟಾರೆಯಾಗಿ ಮುಂದಿನ ಮುಖ್ಯಮಂತ್ರಿ ಯಾರು ಎಂಬ ಪ್ರಶ್ನೆಗೆ ಸಿದ್ದರಾಮಯ್ಯ ಅವರು ನೇರ ಉತ್ತರ ನೀಡದಿದ್ರೂ ಸದನದಲ್ಲಿ ಎಲ್ಲರನ್ನ ನಗಿಸುವ ಮೂಲಕ ಚರ್ಚೆಯನ್ನ ಬೇರೆಡೆಗೆ ತಿರುಗಿಸುವಲ್ಲಿ ಯಶಸ್ವಿಯಾದರು. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.